ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ತಾರಕಕ್ಕೇರಿರುವ ಹಿನ್ನೆಲೆಯಲ್ಲಿ ನಿನ್ನೆ ಇಡೀ ದಿನ ಬಿಜೆಪಿ ಪಾಳೆಯದಲ್ಲಿ ಸಾಲು ಸಾಲು ಸಭೆಗಳಾಯಿತು. ಸಂಜೆ 7 ಗಂಟೆಗೆ ಕೋರ್ ಕಮಿಟಿ ಮೀಟಿಂಗ್ ಶುರುವಾಯಿತು. 7 ಗಂಟೆಯಿಂದ 10 ಗಂಟೆವರೆಗೂ ಕೋರ್ ಕಮಿಟಿ ಸಭೆಯಲ್ಲೂ ಕೂಡ ಏಟು ಎದುರೇಟು. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಕೋರ್ ಕಮಿಟಿಯ ಇನ್ಸೈಡ್ ಸುದ್ದಿ. ಕೋರ್ ಕಮಿಟಿಯಲ್ಲಿ ನಾಯಕರ ವಿರುದ್ಧವೇ ಆಕ್ರೋಶ ವ್ಯಕ್ತವಾಯಿತು. ಶ್ರೀರಾಮುಲು ಸಿಟಿ ರವಿಗೆ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ಅಗರ್ವಾಲ್ ಚಾಟಿ ಬೀಸಿದ್ರು. ರೆಬಲ್ಸ್ಗೆ ಉಸ್ತುವಾರಿ ರಾಧಾ ಮೋಹನ್ ತರಾಟೆಗೆ ತೆಗೆದುಕೊಂಡ್ರು. ಈ ಕೋರ್ ಕಮಿಟಿ ಸಭೆಯಲ್ಲಿ ಭಿನ್ನ ಮತ ಒಂದು ರೀತಿ ಸ್ಫೋಟಗೊಳ್ತು. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಕೋರ್ ಕಮಿಟಿಯ ಇನ್ಸೈಡ್ ಸುದ್ದಿ. 3 ಗಂಟೆ ನಡೆದಂತಹ ಕೋರ್ ಕಮಿಟಿ ಸಭೆ. ಆ ಸಭೆಯಲ್ಲಿ ಉಸ್ತುವಾರಿ ಮುಂದೆನೆ ಶ್ರೀರಾಮುಲು ಅವರು ರಾಂಗ್ ಆದ್ರು. ಹಾಗಾದ್ರೆ ಅವರ ಆಕ್ರೋಶಕ್ಕೆ ಏನ್ ಕಾರಣ, ಅವರ ಸಿಟ್ಟಿಗೆ ಏನ್ ಕಾರಣ? ಸಂಡೂರು ಸೋಲಿಗೆ ಶ್ರೀರಾಮುಲು ಕಾರಣ ಅಂತ ಉಸ್ತುವಾರಿ ಅಗರ್ವಾಲ್ ಅವರು ಮಾತನಾಡ್ತಾರೆ. ಅವರ ಮಾತಿಗೆ ಶ್ರೀರಾಮುಲು ಅವರು ಕೆಂಡಾಮಂಡಲರಾಗ್ತಾರೆ. ಸೋಲಿಗೆ ನಾನು ಕಾರಣ ಅಂತ ಮೊದಲು ಸಾಬೀತು ಮಾಡಿ, ನಾನು ಈಗಲೇ ರಾಜೀನಾಮೆ ಕೊಟ್ಟು ಹೋಗ್ತೇನೆ. ಕೋರ್ ಕಮಿಟಿ ಸಭೆಯಲ್ಲಿ ಶ್ರೀರಾಮುಲು ಅವರು ಆಕ್ರೋಶ ವ್ಯಕ್ತಪಡಿಸಿದಂತಹ ಪರಿ ಸಂಡೂರು ಬೈ ಎಲೆಕ್ಷನ್ ಸೋಲಿಗೆ ಶ್ರೀರಾಮುಲು ಅವರೇ ಕಾರಣ ಅನ್ನುವಂತಹ ನೇರ ಆರೋಪವನ್ನ ಅಗರ್ವಾಲ್ ಅವರು ಮಾಡ್ತಾರೆ. ಅವರ ಮಾತಿಗೆ ಶ್ರೀರಾಮುಲು ಆಕ್ರೋಶ ವ್ಯಕ್ತಪಡಿಸ್ತಾರೆ. ಅದನ್ನು ಸಾಬೀತು ಮಾಡಿ, ನಾನು ಈಗಲೇ ರಾಜೀನಾಮೆ ಕೊಟ್ಟು ನಡೀತೀನಿ. ಶ್ರೀರಾಮುಲು ಅವರ ಅಸಮಾಧಾನ, ಅದನ್ನ ಸಮಾಧಾನ ಮಾಡೋದಕ್ಕೆ ಅರ್ಧ ಗಂಟೆ ಕಸರತ್ತು ಕೂಡ ನಡೀತು. ಈ ಸಂದರ್ಭದಲ್ಲಿ ಮಾಜಿ ಸಿಎಂ ಡಿ.ವಿ. ಸದಾನಂದ ಗೌಡ, ಬಸವರಾಜ ಬೊಮ್ಮಾಯಿ ಅವರು ಎಂಟ್ರಿ ಆಗ್ತಾರೆ. ಶ್ರೀರಾಮುಲು ಅವರನ್ನ ಸಮಾಧಾನ ಪಡಿಸುವ ಕಾರ್ಯ ಮಾಡ್ತಾರೆ. ಇನ್ನು ಇದೇ ಸಂದರ್ಭದಲ್ಲಿ ಸಿಟಿ ರವಿಗೂ ಕೂಡ ರಾಧಾ ಮೋಹನ್ ಅಗರ್ವಾಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಂಡ್ರೆ ನಿಮ್ಗೆ ಆಗಲ್ಲ ಅಂತ ಆರೋಪ ಮಾಡ್ತಾರೆ ಅಗರ್ವಾಲ್. ನಿಮಗೆ ಪರಿಷತ್ ವಿಪಕ್ಷ ನಾಯಕ ಸಿಗ್ಲಿಲ್ಲ ಅನ್ನೋ ಕೋಪ, ನೀವು MLC ಆಗಿದ್ದೇ ಹೆಚ್ಚು ಅಂತ ರಾಧಾ ಮೋಹನ್ ಅಗರ್ವಾಲ್ ಅವರು ಹೇಳ್ತಾರೆ. ಚುನಾವಣೆ ಸೋತ ಬಳಿಕವೂ ನಿಮ್ಮನ್ನ MLC ಮಾಡಿದೆ ಪಕ್ಷ, ಇನ್ನು ವಿಪಕ್ಷ ನಾಯಕ ಮಾಡಲಿಲ್ಲ ಅಂತ ಮಾತನಾಡ್ತೀರಾ. ಮುಂದಿನ ಪ್ರಧಾನಿ ಯೋಗಿ ಅಂತ ಹೇಗೆ ಹೇಳಿಕೆ ಕೊಟ್ರಿ? ನಾನು ಹಾಗೆಲ್ಲಿ ಹೇಳಿದ್ದೇನೆ ಅಂತ ಈ ಸಂದರ್ಭದಲ್ಲಿ ಸಿಟಿ ರವಿಯವರು ವಾದಕ್ಕಿಳಿತಾರೆ ಅಗರ್ವಾಲ್ ಅವರ ಜೊತೆ. ನಾನು ಮಾತನಾಡಿದ್ದು ತೋರಿಸಿ ಅಂತ ಸವಾಲ್ ಹಾಕ್ತಾರೆ. ನಾನು ನಿಮಗೆ ಸಾಬೀತು ಮಾಡಬೇಕಾಗಿಲ್ಲ ಅಂತ ಪ್ರತ್ಯುತ್ತರ ಕೊಡ್ತಾರೆ ರಾಧಾ ಮೋಹನ್ ಅಗರ್ವಾಲ್ ಅವರು. ನಾನು ಕರ್ನಾಟಕ ಇನ್ಚಾರ್ಜ್ ಅಂತಲೂ ಕೂಡ ಹೇಳ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.